ಬಹಳ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನು ತಂಬಾಕು, ಸಿಗರೇಟ್ ಅನ್ನ ಸೇದುವಂತದ್ದೇ ಇದೆಲ್ಲದಕ್ಕಿಂತ ಅತಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಸಿಗರೇಟ್. 50% ಬಹುಶಃ ಮೋರ್ ದನ್ 50% ಸಿಗರೇಟ್ ಸೇದುವವರಲ್ಲೇ ಹೆಚ್ಚು ಹೃದಯಘಾತ ಆಗುತ್ತೆ. ಉಳಿದಿರೋದು ಏನು ಮಧುಮೇಹ, ರಕ್ತದೊತ್ತಡ, ಆಮೇಲೆ ನಮ್ಮ ಜೀವನ ಶೈಲಿ ಅದು ಎಲ್ಲ ಸೇರ್ಕೊಳ್ತದೆ. ಹೈ ಶುಗರು, ಹೈ ಸಾಲ್ಟ್ ಇದೆಲ್ಲ ಇರುವಂತದ್ದು, ಇದೆಲ್ಲ ಕೂಡ ಖಂಡಿತ ಒಳ್ಳೇದಲ್ಲ. ಇದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಕೇವಲ ಹೃದಯಘಾತಕ್ಕಲ್ಲ, ಡಾಕ್ಟರ್ ಹೇಳಿದಾಗೆ ಬೇರೆ ನಮ್ಮ ಕಿಡ್ನಿ ಸಮಸ್ಯೆ, ನಮಗೆ ಕ್ಯಾನ್ಸರ್ ಬರುವಂತದ್ದು, ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ಎಲ್ಲ ಕೂಡ ಕಾರಣ ಆಗ್ತದೆ. ಹೆಚ್ಚಾಗಿದೆ. ಆದರೆ ಅದರ ಕಾರಣ ಕೋವಿಡ್ ಅಂತೂ ಹೇಳಕ್ಕಾಗೋದಿಲ್ಲ. ಕೋವಿಡ್ ಕೂಡ ಒಂದು ಸಣ್ಣ ಕಾರಣ ಇರಬಹುದು, ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಚರ್ಚೆಯ ಒಂದು ತೀರ್ಮಾನವನ್ನು ಇವತ್ತು ನಾನು ಹೇಳಿದ್ದೀನಿ. ಮುಂದೆ ಅದನ್ನ ಈಗ ನಾವು ಇಲಾಖೆಯಿಂದ ನಮ್ಮಿಂದ ಒಂದು ಆದೇಶ ಹೊರಡಿಸಬೇಕಾಗ್ತದೆ. ಆದಷ್ಟು ಶೀಘ್ರದಲ್ಲಿ ಇವೆಲ್ಲವನ್ನು ಕೂಡ ಮುಖ್ಯಮಂತ್ರಿ ಅವ್ರ ಜೊತೆ ಇನ್ನೊಂದ್ಸಲ ಚರ್ಚೆ ಮಾಡಬೇಕು. ಯಾಕಂದ್ರೆ ಅಧ್ಯಕ್ಷರು ನಾವೆಲ್ಲ ಮುಖ್ಯಮಂತ್ರಿ ಜೊತೆ ಇನ್ನೊಂದ್ಸಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಈ ಎಲ್ಲ ಏನೇನು ತೀರ್ಮಾನ ತಗೊಂಡು ಅದೆಲ್ಲ ಅನುಷ್ಠಾನ ಮಾಡ್ತೀವಿ, ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ. ಸರ್, ಈಗ ಆಹಾರ ಕಲಬೆರಕೆ ಖಾದ್ಯ ತೈಲ ಈ ಬಗ್ಗೆ ಒಂದಷ್ಟು ಏನಾದ್ರು ನೋಡಿ, ಇವೆಲ್ಲ ಅನೇಕ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಪ್ರತಿಯೊಂದರಲ್ಲೂ ಮಾಲಿನ್ಯ ಇರುವಂತದ್ದು, ಪ್ರತಿಯೊಂದರಲ್ಲೂ ಕೂಡ ಕಲಬೆರಕೆ ಆಗಿರುವಂತದ್ದು, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಆಹಾರ ಪದ್ಧತಿ ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಮತ್ತು ನಮ್ಮ ಬಹಳ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನು ತಂಬಾಕು, ಸಿಗರೇಟ್ ಅನ್ನ ಸೇದುವಂತದ್ದೇ ಇದೆಲ್ಲದಕ್ಕಿಂತ ಅತಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಸಿಗರೇಟ್. 50% ಬಹುಶಃ ಮೋರ್ ದನ್ 50% ಸಿಗರೇಟ್ ಸೇದುವವರಲ್ಲೇ ಹೆಚ್ಚು ಹೃದಯಘಾತ ಆಗುತ್ತೆ. ಉಳಿದಿರೋದು ಏನು ಮಧುಮೇಹ, ರಕ್ತದೊತ್ತಡ, ಆಮೇಲೆ ನಮ್ಮ ಜೀವನ ಶೈಲಿ ಅದು ಎಲ್ಲ ಸೇರ್ಕೊಳ್ತದೆ. ಅವ್ರು ಹೇಳ್ದಂಗೆ ಅನೇಕ ಬೇರೆ ಬೇರೆ ಕಾರಣಗಳಿಂದ ಬರುವಂತದ್ದು. ನಾವೀಗ ಸ್ಮೋಕಿಂಗ್ ಬ್ಯಾನ್ ಮಾಡಿದೀವಲ್ಲ ನಮ್ಮ ಪಬ್ಲಿಕ್ ಅಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕಿಂಗ್ ಅನ್ನ ಮಾಡಬಾರದು, ಮಾಡೋದಕ್ಕೆ ನಿಷೇಧ ಇದೆ. ಅದರಿಂದ ಅದು ಒಂದು ಕಡೆ ಅದು ನಾವು ಹೇಳಿದೀವಿ. ಆದರೆ ಕೆಲವರು ಮಾಡಿದ್ರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬಹುದು, ಕೇಸ್ ಬುಕ್ ಆಗ್ತದೆ. ಈಗ ಏನು ನಮ್ಮ ಇದರಲ್ಲಿ ಏನು ಲಿಟರೇಚರ್ ಅಲ್ಲಿ ಏನಿದೆ, ಸೈಂಟಿಫಿಕ್ ಲಿಟರೇಚರ್ ಅಲ್ಲಿ ಅದು ಕೇವಲ ಬಹಳಷ್ಟು ಜನಕ್ಕೆ 1 ವರ್ಷದ ತನಕ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಈಗ ಇತ್ತೀಚೆಗೆ ಜೂನ್ ಅಲ್ಲಿ ಒಂದು ವರದಿ ಬಂದಿದೆ, 20% ಜನಗಳು 3 ವರ್ಷದ ನಂತರ, ಅಂದ್ರೆ ಅವರು 8-10 ಸ್ಟಡಿಗಳನ್ನು ಅಭ್ಯಾಸ ಮಾಡಿ ಒಂದು ಮೆಟಾ ಅನಾಲಿಸಿಸ್ ಅಂತ ಮಾಡಿದ್ದಾರೆ. ಹೆಚ್ಚಾಗಿ ಅವರಲ್ಲಿ ಸುಸ್ತಾಗ್ತಕ್ಕಂಥದ್ದು ಹಾಗೂ ನಿದ್ರಾಹೀನತೆ ಹಾಗೂ ಅವರಿಗೆ ಸ್ವಲ್ಪ ಡಿಪ್ರೆಷನ್, ಆಂಗ್ಸೈಟಿ ಆ ತರ ಸಿಂಪ್ಟಮ್ಸ್ ಇದೆ. ಹಾಗೂ ಉಸಿರಾಟದ ತೊಂದರೆ. ಅದು ಬಿಟ್ಟರೆ ಹೃದಯಾಘಾತ ಆಗಲಿ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲಿ ಕಂಡು ಬಂದಿಲ್ಲ. ಆಹಾರ ಸೇವನೆ ಕೂಡ ಒಂದು ರೀತಿ ಪರಿಣಾಮ ಬೀಳ್ತಾ ಇದೆ. ಅಲ್ಲಿ ಮಣ್ಣಿನ ಮಾಲಿನ್ಯ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ? ಮಣ್ಣಿನ ಮಾಲಿನ್ಯ ಬಗ್ಗೆ ಸಜೆಸ್ಟ್ ಮಾಡಿದೆ ಇಲ್ಲ. ಈಗೆಲ್ಲ ನಾವು ಬೆಳೆಯುವಂತಹ ಎಲ್ಲ ತರಕಾರಿನಲ್ಲಿ ಎಲ್ಲ ಕೆಮಿಕಲ್ಸ್ ಅದೆಲ್ಲ ಆಗ್ತಾ ಇದ್ದಾರೆ, ರಾಸಾಯನಿಕ ವಸ್ತುಗಳು ಬಳಕೆ ಆಗ್ತಾ ಇದೆ. ಅದು ಕೇವಲ ಹೃದಯಾಘಾತದಲ್ಲ, ಬೇರೆ ಇಡೀ ನಮ್ಮ ದೇಹದ ಮೇಲೆ ಕ್ಯಾನ್ಸರ್ ಇರ್ಬೋದು, ಅದರದೆಲ್ಲ ದೊಡ್ಡ ದೊಡ್ಡ ಸ್ಟಡೀಸ್ ಮಾಡಬೇಕಾಗುತ್ತೆ. ನೋಡಿ, ನಾವು ಸಾರ್ವಜನಿಕರು ಅವರವರ ಆರೋಗ್ಯದ ಬಗ್ಗೆ ಅವರು ಚಿಂತನೆ ಮಾಡಬೇಕು. ನಾವು ಏನಂತ ಹೇಳಿದ್ರೆ ಮಾರ್ಗದರ್ಶನ ನೀಡ್ತೀವಿ. ದಿವಸ ನೀವು ಪತ್ರಿಕೆಗಳು ನೋಡಿದ್ರೆ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲ ಕಡೆ ವರದಿಗಳು ಬರ್ತಾನೆ ಇರ್ತದೆ. ಯಾವ ತಿನ್ನಬೇಕು, ಯಾವ ತಿನ್ನಬಾರದು, ಯಾವ್ದು ಆರೋಗ್ಯಕ್ಕೆ ಒಳ್ಳೇದು, ಯಾವ್ದು ಒಳ್ಳೇದಲ್ಲ. ರುಚಿಕರ ಆಗಿರ್ಬೋದು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತು ಈ ಎಲ್ಲ ಸಂಸ್ಕರಣ ಆಗಿರುವಂತಹ ಆಹಾರ ಪದಾರ್ಥಗಳು ಅದು ಯಾವುದು ಒಳ್ಳೇದಲ್ಲ. ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂತ ಹೇಳ್ತಾರೆ. ಹೈ ಶುಗರು, ಹೈ ಸಾಲ್ಟ್ ಇದೆಲ್ಲ ಇರುವಂತದ್ದು, ಇದೆಲ್ಲ ಕೂಡ ಖಂಡಿತ ಒಳ್ಳೇದಲ್ಲ. ಇದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಕೇವಲ ಹೃದಯಘಾತಕ್ಕಲ್ಲ, ಡಾಕ್ಟರ್ ಹೇಳಿದಾಗೆ ಬೇರೆ ನಮ್ಮ ಕಿಡ್ನಿ ಸಮಸ್ಯೆ, ನಮಗೆ ಕ್ಯಾನ್ಸರ್ ಬರುವಂತದ್ದು, ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ಎಲ್ಲ ಕೂಡ ಕಾರಣ ಆಗ್ತದೆ. ಅದು ಖಂಡಿತ. ಅದಕ್ಕೇನೆ ಜನರಿಗೆ ಜಾಗೃತಿ ಮೂಡಿಸಬೇಕು, ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಆದಷ್ಟು ನಮ್ಮ ಗಮನ ನಮ್ಮ ಆರೋಗ್ಯದ ಬಗ್ಗೆ ಅದು ನಮ್ಮ ಕೈಯಲ್ಲಿದೆ, ಅದು ನಮ್ಮ ಜವಾಬ್ದಾರಿ ಇದೆ ಅಂತ ಅದನ್ನು ಕೂಡ ಅರ್ಥಕೊಳ್ಬೇಕಾಗ್ತದೆ. ಅದೇ ಇಲ್ಲಿ ನಾವು ಸಬ್ಜೆಕ್ಟ್ ಇರೋದು ಬೇರೆ. ಇವತ್ತು ಇಲ್ಲಿ ಮುಖ್ಯಮಂತ್ರಿಯವರು ಹೇಳಿರುವಂತಹ ವಿಷಯಕ್ಕೆ ನಾವು ಸೀಮಿತ ಆಗೋಣ. ಇವತ್ತು ಅಷ್ಟು ಹೇಳಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಹಾಸನ್ ಬಗ್ಗೆ 10ನೇ ತಾರೀಕು ಕೊಡ್ತಾರೆ. ಅದರಲ್ಲೂ ಕೂಡ ಏನ್ ಬರುತ್ತೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀವಿ. ಇವತ್ತು ಈ ವರದಿ ಆಧಾರದ ಮೇಲೆ ನಿಮಗೆ ಕೆಲವು ತೀರ್ಮಾನಗಳು ನಮ್ಮ ಇಲಾಖೆ ತಗೊಂಡಿದೆ, ಅದನ್ನ ನಾವು ಕಾರ್ಯಗತ ಮಾಡ್ತೀವಿ. ಮತ್ತು ಉಳಿದಿರೋದಂತೂ ಮುಂದೆ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಇನ್ನೇನು ತಿಳಿಸ್ತಾರೆ ಅದರ ಪ್ರಕಾರ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ನೋಡಿ, ಓವರ್ ಆಲ್ 5% ಇನ್ಕ್ರೀಸ್ ಆಗಿದೆ. ಪ್ರೀ ಕೋವಿಡ್ ಇಂದ ಇವತ್ತಿನ ಕೋವಿಡ್ ಅಲ್ಲಿ ಒಟ್ಟಾರೆ ಅರೌಂಡ್ 4-5% ಹೆಚ್ಚು ಹೃದಯಘಾತ ಆಗುವಂತದ್ದಾಗಿದೆ. ಅದೇ ಹೇಳಿರೋದು. ಆ ಹೃದಯಘಾತ ಆಗೋದ ಕಾರಣಗಳೇನಂತ ಹೇಳಿದ್ರೆ ಇದೆಲ್ಲ ಒಂದಂತ ಹೇಳಕ್ಕಾಗೋದಿಲ್ಲ. ನಾವು ಬೇರೆ ಬೇರೆ ಅನೇಕ ಕಾರಣಗಳಿದೆ, ಅದು ನಾವು ಹೇಳಿದೀವಿ. ಅದಕ್ಕೋಸ್ಕರ ನೀವು ಹಾಸನ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತಲ್ಲ, ಇಡೀ ದೇಶನೂ ನೋಡಬೇಕು, ಇಡೀ ಕರ್ನಾಟಕ ನೋಡಬೇಕು, ಎಲ್ಲ ಮುಖ್ಯ ನಮಗೆ. ಅದಕ್ಕೋಸ್ಕರ ಇದು
ಆ ವಿಷಯ ಎಲ್ಲ ವಿಷಯ ಇದರಲ್ಲಿ ರಿಪೋರ್ಟ್ ಅಲ್ಲಿ ಇದೆ. ದಯವಿಟ್ಟು ಅದನ್ನು ನೀವು ಓದ್ಕೊಳ್ಳಿ. ಮತ್ತು ಹೆಚ್ಚಾಗಿದೆ ಆದ್ರೆ ಅದರ ಕಾರಣ ಕೋವಿಡ್ ಅಂತೂ ಹೇಳಕ್ಕಾಗೋದಿಲ್ಲ. ಕೋವಿಡ್ ಕೂಡ ಒಂದು ಸಣ್ಣ ಕಾರಣ ಇರಬಹುದು. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಅದು ನಮ್ಮ ಬದುಕಿನಲ್ಲಿ ಬದಲಾವಣೆ, ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಮತ್ತು ಹೆಚ್ಚು ತಪಾಸಣೆ ಮಾಡಿಸಿಕೊಳ್ಳುವಂತ ಕೂಡ ಇವತ್ತು ಅವಶ್ಯಕತೆ ಕಾಣುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಈ ತಪಾಸಣೆಗೆ, ಪರೀಕ್ಷೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ, ಸಾರ್ವಜನಿಕರು ಜಾಗೃತಿ ಮೂಡಿಸೋಣ. ನೋಡಿ, ಎಕ್ಸ್ಟೆಂಟ್ ಸ್ಟಡಿ ಇವೆಲ್ಲ ದೊಡ್ಡ ದೊಡ್ಡ ಸಂಶೋಧನೆ ಮಾಡುವಂತ, ಯಾಕಂದ್ರೆ ಅವರು ಜಯದೇವ ಡೈರೆಕ್ಟರ್, ಅವ್ರಿಗೆ 108 ಕೆಲಸ ಇರ್ತದೆ. ನಮ್ಮ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ತದೆ. ಅವರಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ಅದಕ್ಕೆ ಈ ಹಠಾತ್ ಮರಣ ಆಗುವಂತದ್ದನ್ನ ನಾವು ಇವತ್ತು ನೋಟಿಫೈಯಬಲ್ ಮಾಡಿದೀವಿ. ಅಂಥದ್ದೆಲ್ಲವೂ ಕೂಡ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು. ಅದರ ಬಗ್ಗೆ ನಾವು ಹೆಚ್ಚು ಇನ್ನು ಸಂಶೋಧನೆ ಅದರ ಮುಖಾಂತರ ಮಾಡ್ತೀವಿ. ಯಾಕಾಯ್ತು, ಏನಾಯ್ತು, ಈ ಹಠಾತ್ ಮರಣಗಳು. ಉಳಿದಿರುವಂತದ್ದು ಅದು ನಮ್ಮಲ್ಲಿರುವಂತಹ ಒಂದು ಬೇರೆ ಬೇರೆ ಕಾರಣಗಳಿದೆ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇದರಲ್ಲಿ ಏನಾದ್ರೂ ಕಂಡು ಬರ್ತಾ ಇದೆಯಾ, ಅದಕ್ಕೋಸ್ಕರ ನಾವೀಗ ಆ ತೀರ್ಮಾನ ತಗೊಂಡಿದ್ದೀವಿ. ಅದನ್ನ ಇವತ್ತು ನಾವು ಆ ತೀರ್ಮಾನ ನಾವು ಈಗ ಸದ್ಯದಲ್ಲೇ ಅನುಷ್ಠಾನ ಮಾಡ್ತೀವಿ.